ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? USA ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೇಬೇಕು. ವಿತೌಟ್ ಹೆಲ್ತ್ ಇನ್ಶೂರೆನ್ಸ್ ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ ಆ್ಯಂಡ್ ಎಲ್ಲೂ ನಮಗೆ ಅಲವ್ ಮಾಡಲ್ಲ ಹೆಲ್ತ್ ಸರ್ವಿಸಸ್ ಪ್ರೊವೈಡ್ ಮಾಡೋಕ್ಕೆ. ಸೊ ಹಾಗಾಗಿ ನಮಗೆ ಕಂಪಲ್ಸರಿ ಮ್ಯಾಂಡೇಟರಿಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೇಬೇಕು. ಆ್ಯಂಡ್ ನಾವು ಸಬ್ಜೆಕ್ಟ್ಸ್ಗೆ ಎನ್ರೋಲ್ ಮಾಡೋಕ್ಕೂ ಹೆಲ್ತ್ ಇನ್ಶೂರೆನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇವತ್ತು ನಾನು ನಮ್ಮ ಸ್ಟೂಡೆಂಟ್ ಹೆಲ್ತ್ ಸರ್ವಿಸಸ್ ಅಂದರೆ SHS, ಸೊ ಅಲ್ಲಿಗೆ ಹೋಗ್ತಿದ್ದೀನಿ ನಾನು. ಅಲ್ಲಿ ಏನಂದರೆ ಇಟ್ಸ್ ಅ ಹಾಸ್ಪಿಟಲ್, ಸ್ಟೂಡೆಂಟ್ಸ್ಗೋಸ್ಕರ ಒಂದು ಹಾಸ್ಪಿಟಲ್. ಸೊ ಹಂಗಾಗಿ ಹೋಗ್ತಿದ್ದೀನಿ. ನನಗೇನೇ ಆಗಿದೆ ಅಂದರೆ ಯಾಕೋ ಸ್ವಲ್ಪ ಇಲ್ಲಿ ಚೆಸ್ಟ್ ಪೇನ್ ಬರ್ತಿದೆ ಮಿಡಲ್ನಲ್ಲಿ. ಸೊ ಒಂದು ಸರಿ ತೋರಿಸ್ಕೊಳೋಣ ಅಂತ. ನನಗನ್ಸೋ ಮಟ್ಟಿಗೆ ಅದು ಗ್ಯಾಸ್ಟ್ರಿಕ್ಕಿಂದನೇ ಆಗಿರೋದು. ಸೊ ನೋಡೋಣ ಏನು ಹೇಳ್ತಾರೆ ಅಂತ. ನಾವು ನಮ್ಮ ಹೆಲ್ತ್ ಇನ್ಶೂರೆನ್ಸ್ದು ಪ್ರೂಫ್ ಏನಾದರೂ ತೋರಿಸ್ಬೇಕು ಆ್ಯಂಡ್ ಒಬ್ವಿಯಸ್ಲಿ ಸ್ಟೂಡೆಂಟ್ ID ಕಾರ್ಡ್ ಏನಾದರೂ ತೋರಿಸ್ಬೇಕು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಿರೋದು ಇವತ್ತು, ಹಾಗಾಗಿ ನಾನು ಈ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೋಡೋಣ ಏನು ಮಾಡ್ತಾರೆ, ಹೇಗಿರುತ್ತೆ ಅಂತ. ಇದು ಜಸ್ಟ್ ವಾಕಿನ್ ಅಪಾಯಿಂಟ್ಮೆಂಟ್. ನಾನು ಪ್ರೀವಿಯಸ್ಲಿ ಏನು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ. ಯೂಶ್ವಲಿ ನನ್ನ ಫ್ರೆಂಡ್ಸ್ ಕೂಡ ಹಾಗೆ ಡೈರೆಕ್ಟಾಗೇ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಡೈರೆಕ್ಟಾಗೇ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾಯಿತು. ಆ್ಯಂಡ್ ಈ ಥರ ಇದೆ ಅಂತ ಹೇಳಿದ ತಕ್ಷಣ ಅವರು ಸರಿ ಸ್ವಲ್ಪ ಬೇಗನೆ ಹಾಕ್ತೀವಿ ಅಂತ ಹೇಳಿದರು ಅಪಾಯಿಂಟ್ಮೆಂಟ್ನ ಫ್ರಂಟಾಗಿ. ಆಮೇಲೆ ಎಲ್ಲ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಯಾರ್ದಿದೆ ಅಂತ ಕೇಳಿದರು. ಸೊ ನಾನು ನಮ್ಮ ಪಪ್ಪದಿದೆ ಅಂತ ಹೇಳಿದೆ. ಅದಾದಮೇಲೆ ಜಸ್ಟ್ ಸಣ್ಣ ವೆರಿಫಿಕೇಷನ್ಸ್ ಎಲ್ಲ ಮಾಡಿದರು ಅಷ್ಟೇ. ಆ್ಯಂಡ್ ID ಕಾರ್ಡ್ ಕೇಳಿದರು. ಈಗ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ, ಕರೀತಾರೆ ಅಂತ ಹೇಳಿದರು. ಮೇ ಬಿ ಇನ್ನೊಂದು 10-15 ಮಿನಿಟ್ಸ್ ಆಗ್ಬೋದು, ಗೊತ್ತಿಲ್ಲ ಎಷ್ಟೊತ್ತಾಗುತ್ತಂತ. ಬಟ್ ವೆಯ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಸಿಸ್ಟಮ್ಯಾಟಿಕ್ ಆಗಿ. ಬಟ್ ನೋಡಬೇಕು ಒಳಗಡೆ ನೀಟಾಗಿ ನೋಡ್ತಾರಾ, ಡೆಡಿಕೇಟೆಡ್ ಡಾಕ್ಟರ್ ಇದ್ದಾರಾ ಅಂತ. ಸೊ ಇಷ್ಟೇ, ಹೋಗೋಣ ಒಳಗೆ. ಸೊ ಒಳಗೆ ಕರ್ಕೊಂಡು ಬಂದರು. ಆ್ಯಂಡ್ ನನ್ನ BP, ಟೆಂಪರೇಚರ್, ವೆಯ್ಟ್ ಮತ್ತು ಹೈಟ್ ಚೆಕ್ ಮಾಡಿದರು. ಅದಾದಮೇಲೆ ಸ್ವಲ್ಪ ಕ್ವೆಶನ್ಸ್ ಎಲ್ಲ ಕೇಳಿದರು, ಎಲ್ಲ ಆನ್ಸರ್ ಮಾಡಿದೆ. ಆ್ಯಂಡ್ ನಾನು ತೋರಿಸಿದ ಫಾರ್ಮ್ ಫಿಲ್ ಮಾಡಿದೆ. ಆಮೇಲೆ ಈಗ ಈ ರೂಮ್ಗೆ ಕರ್ಕೊಂಡು ಬಂದರು, ತೋರಿಸ್ತೀನಿ. ಸೊ ಈಗ ಇನ್ನೊಬ್ಬರು ಫಿಸಿಷಿಯನ್ ಯಾರಾದರೂ ಬರ್ತಾರೆ, ಅವ್ರ ಡಾಕ್ಟರ್ ಬರ್ತಾರೆ. ಅವ್ರು ಬಂದು ಎಲ್ಲ ಮತ್ತೆ ಚೆಕ್ ಮಾಡಿ ಹೋಗ್ತಾರೆ. ಸೊ ಇವಾಗ ಗೊತ್ತಾಗುತ್ತೆ ಏನಂತ. $14.92. Okay. You can go ahead. Okay. Oh, does it have tap? Okay. Yeah. ಹೇ ಗಾಯ್ಸ್, ಸೊ ಎಲ್ಲ ಮುಗೀತು. ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಯಿತು, ಅವ್ರ ಮೆಡಿಸಿನ್ಸ್ ಕೊಟ್ಟಿದ್ದು ಆಯಿತು. ಆ್ಯಂಡ್ ಒಳಗಿನ ಎಕ್ಸ್ಪೀರಿಯನ್ಸ್ ಹೇಳಬೇಕಿತ್ತು ನಾನು. ಏನಂದರೆ ಎಷ್ಟು ಸಿಸ್ಟಮ್ಯಾಟಿಕ್ ಇದೆ, ಎಲ್ಲ ಕ್ಲೀನ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ. ಎವ್ರಿಥಿಂಗ್ ವಾಸ್ ಗುಡ್. ನನಗೇನು ಡಿಸಪಾಯಿಂಟ್ಮೆಂಟ್ ಆಗಿಲ್ಲ, ಎಲ್ಲ ಚೆನ್ನಾಗಿತ್ತು. ಸೊ ಏನೇನು ನಡೀತು ಅಂದರೆ, ಫಸ್ಟ್ ಒಳಗೆ ಹೋದೆ. ಆ್ಯಂಡ್ ಒಬ್ಬರು ನರ್ಸ್ ಇದ್ದು ಎಲ್ಲ ನಂದು ಹೇಳಿದ್ನಲ್ಲ, ಎಲ್ಲ ಬೇಸಿಕ್ ಕ್ವೆಶನ್ಸ್ ಎಲ್ಲ ಕೇಳಿ ಅದು ಇದು ಸಣ್ಣ ಟೆಸ್ಟ್ ಎಲ್ಲ ಮಾಡಿದರು. ಅದಾದಮೇಲೆ ಒಬ್ಬರು ಡಾಕ್ಟರ್ ಬಂದು ಕರ್ಕೊಂಡು ಹೋದರು ನನ್ನ. ಸೊ ಆ ಡಾಕ್ಟರ್ ಇದ್ದು ಇಲ್ಲಿ ಕೂತ್ಕೊಂಡಿರು, ಬರ್ತೀನಿ ಅಂತಂದೇಳಿ ಒಂದು ರೂಮ್ನಲ್ಲಿ ಕುಂದಿರಿಸಿದ್ರು. ಅದಾದಮೇಲೆ ಅವ್ರು ಬಂದು ಎಲ್ಲ ಕೇಳಿದರು ಏನು ಇಶ್ಯೂಸ್ ಇದೆ ಅಂತ. ಎಲ್ಲದನ್ನೂ ಹೇಳಿದೆ. ಆಮೇಲೆ ಅವರು ನನ್ನ ಕಿವಿಯೊಳಗೆಲ್ಲ ಟೂಲಿಟ್ಟು ಚೆಕ್ ಮಾಡಿದರು ಏನಾಗ್ತಿದೆ ಅಂತ. ಆ್ಯಂಡ್ ಬಾಯಿಯೊಳಗೆ ಸ್ವಲ್ಪ ಲೈಟ್ ಬಿಟ್ಟು ನೋಡಿದರು ಏನಿದೆ ಅಂತ. ಆಮೇಲೆ ಹೇಳಿದರು ಅವರು, ನಿನಗೆ ಇನ್ಫೆಕ್ಷನ್ಸ್ ಅಲ್ಲ. ಅದಾದಮೇಲೆ ಇನ್ನೊಬ್ಬರು ಮೇಲ್ ಅವ್ರು ಬಂದು ಹೇಳಿದರು, ಈ ಥರ ಎಲ್ಲ ಇಂಜೆಕ್ಷನ್ ಹಾಕ್ತಿದ್ದೀವಿ,
ಇದು ಒಂದು ಶಾರ್ಟ್ ಥರ ಫ್ಲೂ ಲೈಕ್ ಐ ಮೀನ್ ಏನು ಅಲರ್ಜೀಸ್ ಆಗದೆ ಇರೋ ಥರ ಒಂದು ಪ್ರಿವೆಂಟ್ ಮಾಡುತ್ತೆ ಇದು ಶಾರ್ಟ್ ಅಂತ ಅಂದರು. ವಾಸ್ ಲೈಕ್ ಫೈನ್ ಅಂತ ಅಂದೆ. ಕೇಳಿದರು ಬೇಸಿಕ್ ಕ್ವೆಶನ್ಸ್ ಎಲ್ಲ, ಲೈಕ್ ನೀಡಲ್ಸ್ ಅಂದರೆ ಭಯನಾ, ಇಲ್ಲ ಏನಾದರೂ ಮೆಡಿಕೇಷನ್ಸ್ಗೆ ಅಲರ್ಜಿ ಇದೆಯಾ ಅಂತ, ಇಲ್ಲ ಏನಿಲ್ಲ ಅಂತ ಅಂದೆ. ಆಮೇಲೆ ಶಾರ್ಟ್ ಕೊಟ್ಟರು, ಅದು ನನ್ನ ಹಿಪ್ ಹತ್ರ ಕೊಟ್ಟರು. ಸೊ ನನಗೇನು ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ಪಾಪ ಇನ್ನೊಬ್ಬರು ಫೀಮೇಲ್ ನರ್ಸ್ನ ಕರೆಸಿ ಅಲ್ಲೇ ನಿಲ್ಲಿಸಿ ಆಮೇಲೆ ಕೊಟ್ಟರು ನನಗೆ. ಸೊ ನನಗೆ ಇಂಡಿಯಾಗೆ ಮತ್ತು ಯು ಎಸ್ ಎಗೆ ಮೆಡಿಕಲ್ ಈ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಥರ ಹಾಸ್ಪಿಟಲ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಏನಂದರೆ, ನನಗೆ ಇಂಡಿಯಾದಲ್ಲಿ ಒಬ್ಬೊಬ್ಬರು ಡಾಕ್ಟರ್ಸ್ ತುಂಬ ರೂಡ್ ಅನ್ನಿಸ್ತಾರೆ, ಚೆನ್ನಾಗಿ ಮಾತಾಡ್ಸಲ್ಲ, ಬೇಗ ಬೇಗ ಮುಗಿಸ್ಕೊಂಡು ಕಳಿಸ್ಬಿಡೋಣ, ಬರೀ ಫಸ್ಟ್ ದುಡ್ಡಿಗೋಸ್ಕರ ಇರ್ತಾರೆ ನಾನು ನೋಡಿರೋ ಪ್ರಕಾರ. ಇದು ಎಲ್ಲರಿಗೂ ಅಲ್ಲ, ಪ್ಲೀಸ್ ಅಫೆಂಡ್ ಆಗಬೇಡಿ, ಮತ್ತು ಬೇರೆಯವ್ರು ಯಾರಾದರೂ ಡಾಕ್ಟರ್ಸ್ ನೋಡ್ತಿದ್ರೆ ಎಲ್ಲರೂ ಅಲ್ಲ, ಬಟ್ ನಾನು ನೋಡಿರೋ ಪ್ರಕಾರ. ಬಟ್ ಇಲ್ಲಿ ನನಗಿವತ್ತಾಗಿರೋ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಓಕೆ ಫೈನ್, ಸ್ವಲ್ಪ ಅಂದರೆ ಫಾಸ್ಟಾಗಿ ಕ್ವೆಶನ್ಸ್ ಎಲ್ಲ ಕೇಳಿ ಬೇಗ ಬೇಗ ಮಾಡ್ತಿದ್ರು, ಬಿಕಾಸ್ ಅವ್ರಿಗೆ ಮೇ ಬಿ ತುಂಬ ಕ್ಯೂ ಇರುತ್ತೆ, ಅದು ಇದು ಫೈನ್. ಬಟ್ ಎಲ್ಲದನ್ನೂ ಕೇಳಿದರು, ನಾನು ಹೇಳಿದ್ದೆಲ್ಲ ಕೇಳಿಸ್ಕೊತಿದ್ರು. ಆಮೇಲೆ ಕ್ವೆಶನ್ಸ್ ಎಲ್ಲ ತುಂಬ ಕೇಳ್ತಿದ್ರು. ಆ್ಯಂಡ್ ಪ್ರತಿ ಸಲನೂ ನಾನು ಏನು ಹೇಳಿದ್ರು ನೋಟ್ ಡೌನ್ ಮಾಡ್ಕೊತಿದ್ರು. ಆ್ಯಂಡ್ ಅವರು ಅದಕ್ಕಿಂತ ಮುಂಚೆ ಬಿಫೋರ್ ಹ್ಯಾಂಡಾಗಿ ಫಸ್ಟ್ ಥಿಂಗ್ ಕೇಳ್ತಾರೆ ಪ್ರಿಕಾಷನ್ಸ್ ಎಲ್ಲ, ಈ ಥರ ಇರುತ್ತೆ, ಈ ಥರ ನಿಮಗೇನಾದರೂ ಈ ಥರ ಇದೆಯಾ. ಆ್ಯಂಡ್ ಎಲ್ಲ ಲೈಕ್ ತುಂಬ ಕ್ಲೀನ್ ಇದೆ, ಬಿಕಾಸ್ ಎಲ್ಲದನ್ನೂ ನಾನು ಯೂಸ್ ಮಾಡಿದ್ದ ಐಟಮ್ನೆಲ್ಲ ಬಿಸಾಕ್ಬಿಡ್ತಿದ್ರು ನಾನು ಯೂಸ್ ಮಾಡಿದ್ದಾದಮೇಲೆ. ಸೊ ಲೈಕ್ ನೆಕ್ಸ್ಟ್ ಪರ್ಸನ್ಗೆ ಒಬ್ವಿಯಸ್ಲಿ ಅದು ಹೋಗಲ್ಲ. ಇಂಡಿಯಾದಲ್ಲೂ ಹಂಗೆ ಇದೆ ಅಂತ ಗೊತ್ತು ತುಂಬ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ನಲ್ಲಿ. ಇಷ್ಟು ಡಿಫ್ರೆನ್ಸ್ ಇತ್ತು. ಆ್ಯಂಡ್ ಎಲ್ಲ ಸಿಸ್ಟಮ್ಯಾಟಿಕ್ ಒಂದು ಶೀಟ್ ಕೊಟ್ಟರು, ಆ ಶೀಟ್ನಲ್ಲಿ ನೀಟಾಗಿ ಅವರು ಬರೆದಿದ್ದಾರೆ, ಬರೆದಿರೋದಲ್ಲ, ಅವ್ರ ಹತ್ರ ಫುಲ್ ಇದೆ ಮೆಡಿಸಿನ್ಸ್ ಲಿಸ್ಟ್ ಎಲ್ಲ ಇದೆ, ಅದರಲ್ಲಿ ಅವ್ರು ಟಿಕ್ ಮಾಡಿದರು ನನಗೆ ಯಾವ್ದು ಕರೆಕ್ಟ್ ಅಂತ. ಟಿಕ್ ಮಾಡಿ ಅದ್ರ ಪಕ್ಕ ಸರ್ಕಲ್ ಹಾಕಿ ಇದನ್ನು ಮಾತ್ರ ಇವ್ರಿಗೆ ಕೊಡಬೇಕು ಅನ್ನೋ ಥರ. ತುಂಬ ವೆರಿಫಿಕೇಷನ್ಸ್ ಒಂದು ಕೂಡ, ಯಾಕಂದರೆ ಪ್ರತಿ ಸಲ ನಾನು ಒಂದು ಡಿಫ್ರೆಂಟ್ ಪರ್ಸನ್ ಹತ್ರ ಹೋದಾಗೂ ಅವ್ರು ನನ್ನ ಲಾಸ್ಟ್ ನೇಮ್, ನನ್ನ ಡೇಟ್ ಆಫ್ ಬರ್ತ್ ಕೇಳ್ತಿದ್ದಾರೆ. ನಾನು ಅರೌಂಡ್ 4-5 ಟೈಮ್ಸ್ ನನ್ನ ಲಾಸ್ಟ್ ನೇಮ್ ಮತ್ತು ಫುಲ್ ನೇಮ್ ಆಮೇಲೆ ಡೇಟ್ ಆಫ್ ಬರ್ತ್ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ನಾನು. ಸೊ ಇಷ್ಟು ವೆರಿಫಿಕೇಷನ್ ಇರುತ್ತೆ. ಅದು ಕೂಡ ಒಳ್ಳೆಯದಲ್ಲ, ಬಿಕಾಸ್ ನನ್ನ ಜಾಗದಲ್ಲಿ ಇನ್ನೊಬ್ರು ಯಾರಾದರೂ ಬರಬಾರ್ದು ಆ್ಯಂಡ್ ಫೇಕ್ ಐಡೆಂಟಿಟಿ ಯೂಸ್ ಮಾಡಬಾರ್ದು ಅಂತ ಆ ಥರ ಎಲ್ಲ ಮಾಡ್ತಾರೆ. ದಟ್ಸ್ ಅ ಗುಡ್ ಐಡಿಯಾ ಅನ್ನೋದಕ್ಕಿಂತ ಒಳ್ಳೆ ಪಾಲಿಸಿ ಅದು. ಆ್ಯಂಡ್ ಇಷ್ಟೇ ಇವತ್ತಿನ ಎಕ್ಸ್ಪೀರಿಯನ್ಸ್. ಹೋಪ್ ಯು ಲೈಕ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.